ನಮಸ್ಕಾರ ಸ್ನೇಹಿತರೆ. ಹೊಸ ರೇಷನ್ ಕಾರ್ಡ್ ಅರ್ಜಿ ಪ್ರಾರಂಭ ಮಾಡಿದ್ದಾರೆ. ಹಾಗೆ ಇದನ್ನು ಹೇಗೆ ಅರ್ಜಿ ಸಲ್ಲಿಸೋದು ಮೊಬೈಲ್ ಮೂಲಕನೇ ಅಂತ ವಿಚಾರ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಒಂದು ಅತ್ಯಮೂಲ್ಯವಾದಂತಹ ಕಮೆಂಟ್ಗಳು, ಹಾಗೆ ನಮ್ಮ ಒಂದು ವಿಚಾರನ ಮಾಡಿಫೈ ಮಾಡೋದಕ್ಕೆ ನಿಮ್ಮ ಕಮೆಂಟ್ಗಳು ಸಹ ಸಹಾಯ ನೀಡುತ್ತೆ. ನಿಮ್ಮದೇ ಯಾವುದೇ ಆದಂಥ ಫೀಡ್ಬ್ಯಾಕನ್ನು ಸಹ ಕಮೆಂಟ್ ಮೂಲಕ ಹಂಚ್ಕೊಳ್ಳಿ. ಬನ್ನಿ ಈಗ ಇವತ್ತಿನ ವಿಷಯದ ಬಗ್ಗೆ ಮಾತಾಡೋದಾದರೆ, ಹೊಸ ರೇಷನ್ ಕಾರ್ಡ್ ಅರ್ಜಿ ಪ್ರಕ್ರಿಯೆ ಆರಂಭ ಆಗಿದೆ ಮತ್ತು ಅದನ್ನು ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನಾವು ನೋಡ್ತಾ ಹೋಗೋಣ. ಈಗೆಲ್ಲ ಗೊಂದಲ ಇತ್ತು, ಸುಮಾರು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತಾಯಿದೆ ಹಾಗೆ ಹೇಗೆ ಅಂತ. ಹೌದು, ಅದು ಬೇರೆ ಪಾರ್ಟ್ ಇರ್ಬೋದು, ಬಟ್ ಅರ್ಹರಿಗೆ ರೇಷನ್ ಕಾರ್ಡ್ ಸಿಗುವಂಥ ಚಾನ್ಸಸ್ಗಳಿದೆ. ಹಾಗಾಗಿ ರೇಷನ್ ಕಾರ್ಡ್ ಪಡೆದುಕೊಳ್ಳೋದಕ್ಕೆ ಕಾಯಂತಿರುವಂಥವ್ರು ಇದು ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಕರ್ನಾಟಕ ರಾಜ್ಯ ಸರ್ಕಾರ ಸಾಮಾನ್ಯ ಜನರಿಗೆ ಮತ್ತು ಇದು ಓಕೆ, ಅಲ್ಲಿ ಸ್ಟಾಪ್ ಮಾಡ್ತಾರೆ ಇಲ್ಲಿ ಕೊಡ್ತಾರೆ ಅನ್ನೋದ್ರದ್ದು ಬೇರೆ ಡಿಸ್ಕಷನ್ನು. ಹಾಗೆ ಸಾಮಾನ್ಯ ಜನರಿಗೆ ಮತ್ತು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಹೊಸ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶನ ನೀಡಿದ್ದಾರೆ. ಹಾಗೂ ಅದಲ್ಲದೆ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡುವಂತಹ ಅವಕಾಶವೂ ಸಹ ನೀಡಿದ್ದಾರೆ. ತಮ್ಮಲ್ಲಿ ಏನಾದರೂ ರೇಷನ್ ಕಾರ್ಡಲ್ಲಿ ಏನಾದರೂ ತಿದ್ದುಪಡಿ ಇದ್ದರೂ ಸಹ ಈ ಟೈಮಲ್ಲಿ ಮಾಡ್ಕೋಬೋದು. ಹಾಗೆ ಹೊಸ ಹಾಗೆ ರೇಷನ್ ಕಾರ್ಡಿಗೆ ಅರ್ಜಿನ ಪ್ರಾರಂಭ ಮಾಡಿರೋದು, ಅದನ್ನು ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನೋಡ್ತಾ ಹೋದರೆ, ನಾನು ಆಗಲೇ ಹೇಳಿದಾಗೆ ಮುಖ್ಯವಾಗಿ ಸಾಮಾನ್ಯ ವರ್ಗದ ಮತ್ತು ಅಸಂಘಟಿತ ಕಾರ್ಮಿಕ ವಲಯ ಅಂತ ಏನು ಹೇಳ್ತೀವಿ, ಅವರೆಲ್ಲರೂ ಅರ್ಜಿ ಸಲ್ಲಿಸ್ಬೋದು. ರಾಜ್ಯದ ಆಹಾರ ಇಲಾಖೆ ಸಚಿವರಾದಂತಹ KH ಮುನಿಯಪ್ಪನವರು ಇದೀಗ ರಾಜ್ಯದ ಜನತೆಗೆ ಒಂದು ವಿಶೇಷ ವಿಚಾರನ ತಿಳಿಸಿದ್ದಾರೆ. ಮುಂದಿನ ತಿಂಗಳು ಅಂದರೆ ಫೆಬ್ರವರಿ, ಈ ತಿಂಗಳಲ್ಲಿ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲು ಸಾಮಾನ್ಯ ಜನರಿಗೆ ಅವಕಾಶ ಮಾಡಿಕೊಡ್ಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು APL ಇರ್ಬೋದು, BPL ಇರ್ಬೋದು, ಮತ್ತೊಂದು ಅದು ಡಿಪೆಂಡ್ಸ್ ಆನ್ ಇನ್ಕಮ್ ಕ್ಯಾಟಗರಿ ಅಂತ ಹೇಳ್ಬೋದು. ಅಂದರೆ ಎಲ್ಲರಿಗೂ ಸಹ ಈಗ ಒಂದು ಅರ್ಜಿ ಸಲ್ಲಿಸುವಂಥ ಅವಕಾಶನ ಫೆಬ್ರವರಿ ತಿಂಗಳಲ್ಲಿ ಶುರು ಮಾಡ್ತಾರಂತೆ. ಪ್ರಸ್ತುತ ರೇಷನ್ ಕಾರ್ಡ್ ಪಡೆಯಲು ಬಯಸುವಂಥವರು ತುರ್ತು ಪರಿಸ್ಥಿತಿಗೆ ಅಥವಾ ವೈಯಕ್ತಿಕ ಚಿಕಿತ್ಸೆಗಾಗಿ ರೇಷನ್ ಕಾರ್ಡ್ ಬೇಕಾದರೆ ಅರ್ಜಿ ಸಲ್ಲಿಸ್ಬೋದು. ಅಂದರೆ ಏನೋ ಇಮರ್ಜೆನ್ಸಿ ಇರ್ಬೋದು, ಅಥವಾ ಹಾಗೆಯೇ ಹೆಲ್ತ್ ಇದಕ್ಕೋಸ್ಕರ ಅರ್ಜಿ ಸಲ್ಲಿಸ್ಬೋದು. ಮತ್ತು ಜೊತೆಗೆ ನಿಮ್ಮ ಹತ್ರ ಶ್ರಮ್ ಕಾರ್ಡ್ ಇದ್ದರೆ ಇದನ್ನು ಪಡೆಯೋದು ಭಾಳನೇ ಈಸಿ ಅಂತ ಹೇಳ್ತಾ ಇದ್ದೀನಿ. ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದು ಹೇಗೆ ಮಾಡೋದಪ್ಪ ಅಂತ ಅಂದರೆ, ನಿಮ್ಮ ಹತ್ರ ಶ್ರಮ್ ಕಾರ್ಡ್ ಇದ್ದರೆ ನೀವು ಒಂದು ನಿಮ್ಮ ಗ್ರಾಮ ಒನ್ ಇರ್ಬೋದು, ಕರ್ನಾಟಕ ಒನ್ ಇರ್ಬೋದು, ಬೆಂಗಳೂರು ಒನ್ ಇರ್ಬೋದು, ಅಥವಾ ಆನ್ಲೈನ್ ಕೇಂದ್ರಗಳಿಗೆ ಭೇಟಿ ನೀಡಿ ಹೊಸ ಅರ್ಜಿ ಸಲ್ಲಿಸ್ಬೋದು ತಾವು. ಅಂದರೆ ಅಸಂಘಟಿತ ಕಾರ್ಮಿಕ ವಲಯ ಅಂತ ಹೇಳಿದ್ವಲ್ಲ, ಅದಕ್ಕೆ ಇದನ್ನು ಕೊನೆ ದಿನಾಂಕ ಸಹ ಕೊಟ್ಟಿದ್ದಾರೆ, ಮಾರ್ಚ್ 31, 2026 ಅಂತಲೂ ಹೇಳ್ತಾ ಇದ್ದಾರೆ. ಹಾಗಾಗಿ ಇಂಟ್ರೆಸ್ಟ್ ಇರೋರು ಬೆಳಗ್ಗೆ 10ರಿಂದ 5 ಗಂಟೆವರೆಗೆ ಆನ್ಲೈನ್ ಕೇಂದ್ರಗಳಿಗೆ ಭೇಟಿ ನೀಡಿ ತಾವು ಅರ್ಜಿ ಸಲ್ಲಿಸ್ಬೋದಾಗಿದೆ ಸ್ನೇಹಿತರೆ. ನಾನು ಆಗಲೇ ಹೇಳಿದೆ ಶ್ರಮ್ ಕಾರ್ಡು ಯಾಕೆ ಬೇಕು ಅಂತ. ನೋಡಿ, ಇದೊಂದು ಯೂಸ್ ಅಂತಲೇ ಹೇಳ್ಬೋದು. ಅದಕ್ಕೂ ವಿಡಿಯೋ ಮಾಡಿದ್ದೀನಿ, ನೋಡಿ ಸ್ನೇಹಿತರೆ. ಅರ್ಜಿ ಸಲ್ಲಿಸೋದಕ್ಕೆ ವೆಬ್ಸೈಟು ಸಹ ಇಲ್ಲಿದೆ ನೋಡಿ, ahar.karnataka.gov.in ತಾವು ಅರ್ಜಿನ ಸಲ್ಲಿಸ್ಬೋದು. ಹಾಗಂತ ಯಾವುದ್ಯಾವುದೋ ವೆಬ್ಸೈಟಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಡೇಟೆಲ್ಲನ್ನು ಕೊಡಬೇಡಿ. ಗೊತ್ತಿರೋರ ಹತ್ರ ನಿಂತ್ಕೊಂಡು ಸ್ವಲ್ಪ ಮಾಡ್ಕೊಳ್ಳಿ ಸ್ನೇಹಿತರೆ. ಅರ್ಜಿ ಸಲ್ಲಿಸಲು ಬೇಕಾದಂತಹ ಅಗತ್ಯವಾದಂತಹ ದಾಖಲೆಗಳ ಬಗ್ಗೆ ಮಾತಾಡೋದಾದರೆ, ಶ್ರಮ್ ಕಾರ್ಡು ಅದು ಕಡ್ಡಾಯವಾಗಿ ಬೇಕೇ ಬೇಕು. ಆಸ್ಪತ್ರೆ ದಾಖಲಾತಿಗಳು, ತುರ್ತು ಚಿಕಿತ್ಸೆ, ರೇಷನ್ ಕಾರ್ಡ್ ಬೇಕಿದ್ದರೆ ಅದಕ್ಕೆ ಬೇಕಾದಂಥ ಅಗತ್ಯ ದಾಖಲಾತಿಗಳು ಬೇಕಾಗುತ್ತೆ. ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಮುಖ್ಯವಾಗಿ ಈ ಟೈಮಲ್ಲಿ ಮಾಡಬೇಕಾಗಿರೋರು ಅಸಂಘಟಿತ ಕಾರ್ಮಿಕ ವಲಯ ಮತ್ತು ಏನು ಎಮರ್ಜೆನ್ಸಿ ಇದ್ದವರಿಗೆ, ಹಾಗೆ ಚಿಕಿತ್ಸೆಗೆ ಬೇಕಾದಂಥವರಿಗೆ ಇವರು ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಫೋನ್ ನಂಬರು, ವಿಳಾಸದ ದಾಖಲಾತಿಗಳು ಅಂದರೆ ವಾಸಸ್ಥಳ ದೃಢೀಕರಣ, ಜಾತಿ ಪ್ರಮಾಣಪತ್ರ, ಆದಾಯ ಪ್ರಮಾಣಪತ್ರ, ಜನನ ಪ್ರಮಾಣಪತ್ರ 6 ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ ಅನ್ವಯಿಸುತ್ತೆ. ಯಾಕೆಂದರೆ ಆಮೇಲೆ ಅವ್ರಿಗೆ ನಿಮಗೆ ಶಾಲೆಯಲ್ಲೆಲ್ಲ ಒಂದು ದಾಖಲಾತಿ ಅಂತ ಸಿಕ್ಕಿರುತ್ತೆ. ಚಿಕ್ಕ ಮಕ್ಕಳಿಗಾದರೆ 6 ವರ್ಷದ ಒಳಗಿನ ಮಕ್ಕಳಿಗೆ ಇದೆಲ್ಲ ಬೇಕಾಗುತ್ತೆ. ಇಷ್ಟು ತಗೊಂಡು ತಾವು ಇಷ್ಟ ಇದ್ದರೆ ಇದನ್ನು ಸಲ್ಲಿಕೆ ಮಾಡ್ಬೋದು ಅಂತ ವಿಚಾರ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.